ವಾರದೊಳಗಡೆ ಮೋದಿ ರಾಜತಾಂತ್ರಿಕ ವಿಜಯ. ಹೇಗೆ? ಪೊಕ್ಸಿ ಅವನು ಯಾವನ ಇದ್ನಲ್ಲ, ವ್ಯಾಪಾರಿ ಮೆಹುಲ್ ಚೋಕ್ಸಿ, ಅವನು ಬೆಲ್ಜಿಯಮಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಅದನ್ನು ದೊಡ್ಡಿದು. ಅವ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 13,000 ಕೋಟಿ ಎಲ್ಲ ಇದು ಮಾಡಿ ಪರಾರಿ ಆಗ್ಬಿಟ್ಟಿದ್ನಲ್ಲ. ಅದೆಲ್ಲ ಹೋಗಿ ಯಾವುದೋ ದೇಶಕ್ಕೆ ಹೋಗಿ ಅಲ್ಲಿ ಇನ್ನೊಂದು ಕಡೆಗೆ ಹೋಗಿಲ್ಲ ಮಾಡಿ ಈಗ ಅರೆಸ್ಟ್ ಆಗಿದ್ದಾನೆ. ಆಲ್ ರೈಟ್. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಒಂದು 13,000 ಕೋಟಿ ಎಲ್ಲ ಮಾಡಿದಾನಪ್ಪ. ಇದನ್ನು ಭಾಳ ಜನ ಇವತ್ತು ಮೀಡಿಯಾಗಳು ನೋಡ್ತಾ ಇದ್ದೆ, ಬೆಳಗ್ಗೆಯಿಂದನೂ ನ್ಯಾಷನಲ್ ಮೀಡಿಯಾನೂ ಹೌದು, ಎಲ್ಲ ಕಡೆನೂ ಹೌದು. ಮೋದಿಗೆ ಜಯ, ಮೋದಿಗೆ ಜಯ. ಏನು ಜಯ? ಏನು ಜಯ? ಬೆಲ್ಜಿಯಮ್ಮಿಂದ ಅವನನ್ನು ಇಲ್ಲಿ ಕಳಿಸ್ಕೊಡ್ತಾರೆ ಅಂತ ನಿಮ್ಗೆ ಹೇಳಿರೋರು ಯಾರು? ಯಾರು ನಿಮ್ಗೆ ಹೇಳಿದ್ದಿದ್ದು ಅವನನ್ನು ಕಳಿಸ್ಕೊಡ್ತಾರೆ, ಅಲ್ಲಿಂದ ಡಿಪೋರ್ಟ್ ಮಾಡ್ತಾರೆ ಈಗ ತಾವೂರು ರಾಣ ಮಾಡ್ದಂಗೆ ಅಂತ? ಅದಕ್ಕೊಂದು ಲಾಂಗ್ ಪ್ರಾಸೆಸ್ ಇದೆ. ಆ ಪ್ರಾಸೆಸ್ಸಲ್ಲಿ ಅವನನ್ನು ಕಳಿಸಿ ಕೊಟ್ಟೇ ಕೊಡ್ತೀವಿ ಅಂತ ಬೆಲ್ಜಿಯಂ ಹೇಳಿಲ್ಲ, ತಿರಸ್ಕಾರ ಮಾಡ್ಬೋದು. ಏನು ಬಿಡ್ತಾ ಇದ್ದಾರೆ ಬೆಳಗ್ಗೆಯಿಂದ. ಅಫ್ಕೋರ್ಸ್ ಅರೆಸ್ಟ್ ಮಾಡಿಸೋದ್ರವರೆಗೂ ಕೇಂದ್ರ ಸರ್ಕಾರದ ಒಂದು ಪಾತ್ರ ಇರ್ಬೋದು, ನಾನು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅದನ್ನು ಇಲ್ಲೇ ಕರ್ಕೊಂಡು ಬರೋ ವಿಷಯದಲ್ಲಿ ಎಲ್ಲಿದೆ ಜಯ, ವಿಜಯ, ಪರಮ ಜಯ, ಸೂಪರ್ ಜಯ, ಅಲ್ಟ್ರಾ ಸೂಪರ್ ಜಯ ಎಲ್ಲ ಇಲ್ಲಿ ಕರ್ಕೊಂಡ್ಬಂದಾಗ ಈಗ ಅನಾರೋಗ್ಯ ಕಾರಣ ಕೊಟ್ಟವನ್ನ ಜಾಮೀನು ಹೇಳ್ತಿರೋದು ನಾನು. ಕೆಲವ್ರಂತೂ ತೊತ್ತೂರಿ ಊದೋರು ಉತ್ತಿದ್ದಾರೆ ಬೆಳಗ್ಗೆಯಿಂದ. ನಾನು ನೋಡ್ತಾನೇ ಇದ್ದೀನಿ. ಬಂದೇ ಬಿಟ್ಟು ನಾಳೆ ಹತ್ರ ಡೀಸೆಲ್ ದರ ಏರಿಕೆ, ಟೋಲ್ ಶುಲ್ಕ ಹೆಚ್ಚಳ, ಆರ್ಟಿಒ ಅಧಿಕಾರಿಗಳ ಕಿರುಕುಳ ಸೇರಿ ಹಲವು ವಿಚಾರಗಳನ್ನು ಮುಂದಿಟ್ಟುಕೊಂಡು ಲಾರಿ ಮಾಲೀಕರ ಸಂಘ ಇವತ್ತು ಮಧ್ಯರಾತ್ರಿಯಿಂದ ಲಾರಿ ಮುಷ್ಕರಕ್ಕೆ ಮುಂದಾಗಿದೆ. 6 ಲಕ್ಷಕ್ಕೂ ಹೆಚ್ಚು ಲಾರಿಗಳು ನಿಂತಲೇ ನಿಲ್ಲಲಿವೆ. LPG, ಅಕ್ಕಿ, ಮರಳು, ಜಲ್ಲಿ, ತರಕಾರಿ ಎಲ್ಲದರಲ್ಲೂ ಕೂಡ ಸಮಸ್ಯೆ ಆಗುತ್ತೆ. ಕಳೆದ ವಾರ ಅವರು ಡೆಡ್ಲೈನ್ ಕೊಟ್ಟಿದ್ರು, ಬಟ್ ಸರ್ಕಾರ ಇವತ್ತು ಏನೋ ಡಿಸಿಷನ್ಗೆ ಬಂದಿಲ್ಲ. ಇನ್ನು ರಾಮಲಿಂಗಾರೆಡ್ಡಿ ಅವರು ನೀವೆಲ್ಲ ತಾಳ್ಮೆಯಿಂದ ಕಾಯಬೇಕು ಅಂತ ಕೂಡ ಹೇಳಿದರು. ಯಾರು ತಾಳ್ಮೆಯಿಂದ ಕಾಯಬೇಕು? ಕೇಂದ್ರ ರೇಟ್ ಜಾಸ್ತಿ ಮಾಡಿದಾಗ ನೀವು ಮುಷ್ಕರ ನಡೆಸಲ್ಲ, ಈಗ ನಾವು ಮಾಡಿದ್ವಿ ಅಂತ ಮುಷ್ಕರ ನಡೆಸ್ತೀವಿ, ಇದು ಏನು ಅರ್ಥ ಅಂತ ಕೇಳಿದ್ದಾರೆ. ಸರಿ, ಇಬ್ಬರಿಗೂ ಅಗ್ರಿಮೆಂಟ್ ಮಾಡಿ ಕೊಟ್ಬಿಟ್ರಪ್ಪ, ನೀವು ಮಾಡಿದಾಗ್ಲೂ ಮಾಡಲ್ಲ, ಇವ್ರು ಮಾಡಿದಾಗ್ಲೂ ಮಾಡಲ್ಲ ಅಂತ. ಅವ್ರೊಂದ್ಸರಿ ನೀವೊಂದ್ಸರಿ, ಅವ್ರೊಂದ್ಸರಿ ಮಾಡ್ಕೊಂಡಿತಾ ಇರಿ, ಅಂದ್ರೆ ಬರೀ ಹಾಕ್ಸ್ಕೊತಾ ಇರ್ತೀವಿ. ಕೇಂದ್ರ ರೈಸ್ ಮಾಡಿದಾಗ ನೀವು ಮಾತಾಡಬಾರ್ದಲ್ಲ ಹಂಗಾರೆ ಕಾಂಗ್ರೆಸ್ನವರು. ಹೌದು, ಇದೇ ವಾದನ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ಎಕ್ಸ್ಟೆಂಡ್ ಮಾಡಿಬಿಟ್ರೆ ನಾವು ನಿಮ್ಮ ಚೀಫ್ ಮಿನಿಸ್ಟರ್ ಸ್ಟೈಲಲ್ಲಿ ನಾವು ಎಕ್ಸ್ಟೆಂಡ್ ಮಾಡ್ಬಿಡೋಣ ಅಂತ ಎಕ್ಸ್ಟೆಂಡ್ ಮಾಡಿಬಿಟ್ರೆ ನೀವು ಅವ್ರು ರೈಸ್ ಮಾಡಿದ್ರೆ ನೀವು ಕೇಳಬಾರ್ದಲ್ಲ ಅವಾಗ. ಹೌದು, ಅದನ್ನ ಪ್ರಶ್ನೆ ಇರ್ಬೇಕಲ್ಲ, ಬಾಯಿ ಮುಚ್ಕೊಂಡು ನಾವು ಮಾಡಿದೀವಿ ನೀವು ಮಾಡಿದಿರಿ ಅದಿಲ್ಲ. ಬಡವರ ಮೇಲೆ ದಾಳಿ ಅನ್ನೋದು ಇದೇ ಬಡವರ ಮೇಲೆ ದಾಳಿ. ಸೈಲೆಂಟ್ ಆಗಿರ್ಬೇಕು ಅಷ್ಟೇ.